ನಮಸ್ಕಾರ. ಇವತ್ತಿನ ಒಂದು ರಮ್ಯವಾದ ಶುಭೋದಯದ ಪದ್ಯದೊಂದಿಗೆ ನಿಮ್ಮ ದಿನವನ್ನು ಆರಂಭ ಮಾಡಬೇಕು ಅಂತ ಈ ಪದ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೂಸನ್ನೆಷ್ಟು ಹೊತ್ತರೇನು ನೊಂದಿತೇನು ತಾಯ ಕೈ, ಪೊರೆದರೆಷ್ಟು ದಣಿವುದೇನು ತಂದೆ ಕರುಣೆ ವಾತ್ಸಲ್ಯವು, ರಮಿಸಿದಷ್ಟು ಸವೆಯದಲ್ಲ ಸತಿಯ ಸಾಜ ಸಾಂತ ರೀತಿ, ಎಣಿಸಿದಷ್ಟು ಗುಣಿಸುತ್ತಿಹುದು ಮುಗಿಯದಿಹುದು ಮಿತ್ರಗೋಷ್ಠಿ, ರವಿಯು ನಿತ್ಯ ಬೆಳಗುತಿಹನು. ಬದುಕಿನಲ್ಲಿ ನಮಗೆಲ್ಲ ಏನೆಲ್ಲ ಅಮೂಲ್ಯವಾದದ್ದು ಸಿಗುತ್ತೆ ಮತ್ತು ಅವುಗಳನ್ನು ನಾವು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ತೀವಿ ಮತ್ತು ಅವುಗಳ ವ್ಯಾಲ್ಯೂ ಏನು ಅನ್ನೋದನ್ನು ಇವತ್ತಿನ ಪದ್ಯ ತಿಳಿಸ್ತಾ ಇದೆ. ನೇರವಾಗಿ ಅಲ್ಲ, ಸ್ವಲ್ಪ ಪರೋಕ್ಷವಾಗಿ. ಯಾಕೆಂದರೆ ಯಾವಾಗಲೂ ಅಷ್ಟೇ ಪದ್ಯ ಅಂತಕ್ಕಂಥದ್ದು ಅದನ್ನು ಕಾಂತಾ ಸಂಹಿತೆ ಅಂತಾರೆ. ಕೂಸನ್ನೆಷ್ಟು ಹೊತ್ತರೇನು ನೊಂದಿತೇನು ತಾಯ ಕೈ. ಮಗುವನ್ನು ಎಷ್ಟು ಹೊತ್ತು ಎತ್ಕೊಂಡಿರ್ತಾಳೆ ತಾಯಿ ಅಲ್ಲ. ನಾನೇ ಎಷ್ಟೋ ಸಲ ನಮ್ಮ ಬಂಧು ವರ್ಗದಲ್ಲಿ, ಸ್ನೇಹಿತರ ವಲಯದಲ್ಲಿ ತಾಯಂದರು ಮಗುನ ಎತ್ಕೊಂಡು ಎಷ್ಟೊತ್ತು ಎತ್ಕೊಂಡಿರ್ತಾರೆ. ಫಂಕ್ಷನ್ಗಳಿಗೆ ಬರ್ತಾರೆ, ಆವಾಗ ಒಂದು ನಿಮಿಷ ಯಾರ ಕೈಲಾರು ಕೊಡಿ, ಇಲ್ಲ ಅದು ಅಳದೇ ಇದ್ರೆ ನನ್ನ ಕೈಗೆ ಕೊಡಿ ಅಂತ ಎಷ್ಟೋ ಸಲ ತೊಗೊಂಡಿದ್ದಿದೆ. ಸೊ ಅವ್ರ ಕೈ ನೋವೋದೇ ಇಲ್ವಲ್ಲ. ಕೂಸನ್ನೆಷ್ಟು ಹೊತ್ತರೇನು ನೊಂದಿತೇನು ತಾಯಿಯ ಕೈ ಅಲ್ವೇ? ಅದು ಯೋಚನೆ ಮಾಡಬೇಕಾದ ವಿಷಯ. ತಾಯಿ ಅನ್ನೋಳು ಮಗುವನ್ನು ಎಷ್ಟೊತ್ತು ಬೇಕಾದ್ರೂ ಎತ್ಕೊಂಡಿರ್ತಾಳೆ, ಅವಳಿಗೆ ದಣಿವಾಗೋದೇ ಇಲ್ಲ. ಇದು ಒಂದು. ತಂದೆ ಪಾತ್ರ ಏನು ಕಡಿಮೆನಾ ಸ್ವಾಮಿ? ಇಲ್ಲ. ಪೊರೆದರೆಷ್ಟು ದಣಿಯುವುದೇನು ತಂದೆ ಕರುಣೆ ವಾತ್ಸಲ್ಯವು. ಮಕ್ಕಳನ್ನು ಎಷ್ಟು ಸಲಹಿದ್ರೂ ತಂದೆಗೆ ತಾನು ಇನ್ನಷ್ಟು ಕೊಡಬೇಕು ಅಂತ ಅದೊಂದು ಕರುಣೆ, ಅದೊಂದು ವಾತ್ಸಲ್ಯ. ತನಗಿದೆಯೋ ಇಲ್ಲವೋ, ಆದರೆ ತನ್ನ ಮಕ್ಕಳು ಚೆನ್ನಾಗಿರಬೇಕು, ಅವರು ಸುಖವಾಗಿರಬೇಕು, ಅವ್ರು ಕೇಳಿದ್ದನ್ನು ನಾವು ಕೊಡಿಸೋವಂತಾಗಿರಬೇಕು. ಕೆಲವೊಮ್ಮೆ ಇದು ಅತಿ ಆಗುತ್ತೆ ಅಂತಲೂ ಇಟ್ಕೊಳ್ಳಿ. ಆದ್ರೂ ತಂದೆಯ ಪಾತ್ರ ಇದೆಯಲ್ಲ, ತಾಯಿದು ಒಂದು ನಮಗೆಲ್ರಿಗೂ ಕಣ್ಣಿಗೆ ಕಾಣ್ಬಿಡುತ್ತೆ. ಜನನಿ ತಾನೇ ಮೊದಲ ಗುರುವು, ಅದು ಇದು ಎಲ್ಲ ಹೇಳ್ಬಿಡ್ತೀವಿ. ಬಟ್ ತಂದೆ ಪಾತ್ರ ಏನು ಕಡಿಮೆ ಇಲ್ಲ ಸ್ವಾಮಿ. ಆತನದು ಕೂಡ ವಿಶೇಷವಾದಂತಹ ಕೊಡುಗೆ ಇದೆ ಸಂಸಾರದಲ್ಲಿ. ಅವನು ಇಡೀ ಸಂಸಾರವನ್ನು ಪೋಷಿಸುವಂತಹ ಪ್ರತೀಕ ಅವನು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಪೊರೆದರೆಷ್ಟು ದಣಿಯುವುದೇನು ತಂದೆ ಕರುಣೆ ವಾತ್ಸಲ್ಯವು. ಯಾವ ಮಗುಗೆ ಏನು ಬೇಕು, ಯಾರಿಗೆ ಸ್ಕೂಲ್ ಫೀಸ್ ಬೇಕು, ಯಾರಿಗೆ ಯೂನಿಫಾರ್ಮ್ ಬೇಕು, ಯಾರಿಗೆ ಇನ್ನೇನೋ ಬೇಕು, ಯಾರಿಗೆ ಬೈಕ್ ಬೇಕು, ಯಾರಿಗೆ ಫೋನ್ ಬೇಕು, ಯಾರಿಗೆ ವಾಚ್ ಬೇಕು, ಇದೊಂದು ಕಣ್ಣಿಟ್ಟಿರ್ತಾನೆ ತಂದೆ. ಅವನ ಬಜೆಟಲ್ಲಿ ಅದಕ್ಕೆಲ್ಲ ಮೀಸಲಿಡಬೇಕು. ಎಷ್ಟು ಕಷ್ಟ ಅಲ್ಲ. ಪೊರೆದರೆಷ್ಟು ದಣಿಯುವುದೇನು ತಂದೆ ಕರುಣೆ ವಾತ್ಸಲ್ಯವು. ಅದು ಕಾಣಲ್ಲ ನಮಗೆ. ತಾಯಿದು ದೊಡ್ಡದಾಗಿ ಕಾಣುತ್ತೆ, ತಂದೆದು ಹಿನ್ನೆಲೆಯಲ್ಲಿರುತ್ತೆ. ಇದಕ್ಕೂ ಜೊತೆಯಾಗಿ ಇನ್ನೊಂದಿದೆ. ರಮಿಸಿದಷ್ಟು ಸವೆಯದಲ್ಲ ಸತಿಯ ಸಾಂಜ ಶಾಂತ ರೀತಿ. ಅಂದರೆ ಪತ್ನಿಯಾಗಿ ಒಬ್ಬ ಪುರುಷನನ್ನು, ಒಬ್ಬ ಗಂಡನನ್ನು ಆಧರಿಸ್ತಾಳಲ್ಲ ಅಥವಾ ನೋಡ್ಕೋತಾಳಲ್ಲ, ಎಷ್ಟರ ಮಟ್ಟಿಗೆ ನೋಡ್ಕೋತಾಳೆ ಅವಳು. ರಮಿಸಿದಷ್ಟು ಸವೆಯದಲ್ಲ. ಅವನ ಗಂಡ ಸಿಡ್ಕಾನೋ, ಕೆಟ್ಟವನು, ಒಳ್ಳೆಯವನು, ನಮ್ಮ ಸಂಪ್ರದಾಯದ ಅಥವಾ ಸಾಮಾಜಿಕ ಒಂದು ಇದರಿಂದ ಯಾವ ಪತ್ನಿಯೂ ಅಷ್ಟು ಸುಲಭವಾಗಿ ಪುರುಷನನ್ನು, ಅಂದರೆ ತನ್ನ ಗಂಡನನ್ನು ಬಿಟ್ಕೊಡಲ್ಲ. ರಮಿಸಿದಷ್ಟು ಸವೆಯದಲ್ಲ. ಅವಳು ತುಂಬ ರಮಿಸ್ತಾಳೆ. ದಣದು ಬಂದಾಗ ಅವನ್ನ ನೋಡ್ಕೊಳ್ತಾಳೆ. ಅವನ ದೇಹದ, ಮನಸ್ಸಿನ, ಭಾವನಾತ್ಮಕ ಇದನ್ನು ಒತ್ತಾಸೆಯನ್ನು ಕೊಡ್ತಾಳೆ. ಆ ಬಯಕೆಗಳನ್ನು ತೀರಿಸ್ತಾಳೆ. ಇದು ಸಾಮಾನ್ಯ ಅಲ್ಲ. ಒಂದು ಗಂಡು ಹೆಣ್ಣಿನ ನಡುವೆ ನಡೆಯತಕ್ಕಂಥ ಸಾಂಸಾರಿಕ ಜೀವನ ಇದೆಯಲ್ಲ, ಇದಕ್ಕೆ ವಿಶೇಷವಾದಂತಹ ಚೌಕಟ್ಟಿದೆ ಮತ್ತು ಅದರದ್ದೇ ಆದ ಮೌಲ್ಯ ಇದೆ. ಈ ಜಗತ್ತಿನಲ್ಲಿ ಯಾರು ನಮ್ಮ ಕೈ ಬಿಟ್ಟರು, ಮದುವೆ ಯಾಕೆ ಆಗ್ತಾರೆ ಸಾಮಾನ್ಯವಾಗಿ? ಇಡೀ ಜೀವನದಲ್ಲಿ ಸಂಗಾತಿ ಬೇಕು ಅಂತ. ತಾನೊಬ್ಬನಿರಲಾಗದೆ ಇನ್ನೊಬ್ಬರನ್ನ ಕಟ್ಕೊಳ್ಳೋದು, ಅದು ತೀರ ವೇದಾಂತಕ್ಕೆ ಹೋದರೆ ಅದು ಇನ್ನೊಂದಾಗ್ಬಿಡುತ್ತೆ, ಬೇಡ. ರಮಿಸಿದಷ್ಟು ಸವೆಯದಲ್ಲ ಸತಿಯ ಸಾಜ ಶಾಂತ ರೀತಿ. ಸಹಜ ಅಂದರೆ ಸಹಜವಾದದ್ದು, ಶಾಂತ ರೀತಿ ಅದು ತುಂಬ ಅನುಕೂಲಕರವಾಗಿ ಸಮಾಧಾನವಾಗಿ ಪುರುಷನನ್ನು, ಅಂದರೆ ಗಂಡನನ್ನು ನೋಡಿಕೊಳ್ಳುವಂತಹ ಕ್ರಮ. ಎಣಿಸಿದಷ್ಟು ಗುಣಿಸುತ್ತಿಹುದು ಮುಗಿಯದಿಹುದು ಮಿತ್ರಗೋಷ್ಠಿ.
ಇದೆರಡು ಮೂರರಷ್ಟು, ಇದು ಎರಡು ಮೂರನ್ನು ಸೇರಿ ಒಳಗೊಂಡಂತೆ ಇನ್ನೊಂದಿದೆ. ಯಾವುದಪ್ಪ ಅಂದರೆ ಮಿತ್ರಗೋಷ್ಠಿ. ಇಲ್ಲಿ ಮಿತ್ರಗೋಷ್ಠಿ ಅಂದರೆ ಎರಡರ್ಥ. ಒಂದು ಸೂರ್ಯನು ಮಿತ್ರ ಅಂತ ಕರಿತೀವಿ, ಇನ್ನೊಂದು ನಮ್ಮ ಸ್ನೇಹಿತರ ವಲಯ ಮಿತ್ರಗೋಷ್ಠಿ. ಇದು ಇಲ್ಲಿ ನಾವು ಒಂದು ಹಂತ ದಾಟಿದ ಮೇಲೆ ಬದುಕಿನಲ್ಲಿ ನಮ್ಮ ಸ್ನೇಹಿತರ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಸ್ನೇಹಿತರ ಮಾತನ್ನು ನಾವು ಜಾಸ್ತಿ ಕೇಳ್ತೇವೆ ಅಥವಾ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ತೊಡಗಿಕೊಳ್ತೇವೆ. ಇದು ಮಿತ್ರಗೋಷ್ಠಿ. ಇನ್ನೊಂದು ಮಿತ್ರಗೋಷ್ಠಿ ಏನಪ್ಪ ಇಲ್ಲಿ ನಾನು ಹೇಳ್ತಾ ಇರೋದು ಅಂದರೆ, ತಾಯಿ ದೊಡ್ಡೋಳು ನಿಜ, ತಂದೆ ದೊಡ್ಡೋನು ನಿಜ, ಪತ್ನಿ ದೊಡ್ಡೋಳು ನಿಜ, ಆದರೆ ಇವೆಲ್ಲವನ್ನು ಮೀರಿದಂತಹ ಒಂದು ತತ್ವ ಇದೆ. ಅದೇನು ಅಂತಂದರೆ, ರವಿ ಇವೆಲ್ಲವನ್ನು ಸೇರಿಸಿ ನಮಗೆ ದಿನಾ ಬೆಳಕಿನ ರೂಪದಲ್ಲಿ ಶಾಖದ ರೂಪದಲ್ಲಿ ಇಡೀ ಪೃಥ್ವಿಯನ್ನು ವಾತ್ಸಲ್ಯದಿಂದ ಮತ್ತು ಪ್ರೇಮದಿಂದ ಜೊತೆಗೆ ಸ್ನೇಹಮಯವಾಗಿ ಶಾಂತ ರೀತಿಯಲ್ಲಿ ಪೋಷಿಸ್ತಾ ಇದ್ದಾನೆ ಅನ್ನೋದು ತತ್ವ. ಸೊ ಮುಗಿಯದಿಹುದು ಮಿತ್ರಗೋಷ್ಠಿ, ಒಂದು ಮುಗಿಯೋದೇ ಇಲ್ಲ, ದಿನ ಬೆಳಗಾದರೆ ಬರ್ತಾನೆ. ರವಿಯು ನಿತ್ಯ ಬೆಳಗುತಿಹನು. ರವಿ ಈ ರೀತಿಯಲ್ಲಿ ನಿತ್ಯ ಬೆಳಗುತ್ತಾ ಇದ್ದಾನೆ, ನಮ್ಮನ್ನು ಪೋಷಿಸ್ತಾ ಇದ್ದೇನೆ ಅನ್ನೋದು ಇವತ್ತಿನ ಪದ್ಯದ ಸಾರಾಂಶ. ನಮಸ್ಕಾರ.